ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಒಂದು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಓಕೆನಾ. ಈ ನೋಟಿಫಿಕೇಶನ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಓಕೆನಾ. ಇದರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರು ಕೂಡ ಅಪ್ಲೈ ಮಾಡೋದು ಓಕೆನಾ. ನೀವು ಆ ಹೆಡ್ಡಿಂಗ್ ನೋಡಿ ಮತ್ತೆ ಮಹಿಳೆ ಅಷ್ಟೇನೋ ಅಪ್ಲೈ ಮಾಡೋಕ್ಕಂತ ಅನ್ಕೋಬೇಡಿ ಓಕೆನಾ. ಇದು ಚೈತನ್ಯ ಮಹಿಳಾ ಅದು ಸಹಕಾರಿ ಬ್ಯಾಂಕ್ ಹೆಸರು ಚೈತನ್ಯ ಮಹಿಳಾ ಅಂತ ಓಕೆನಾ. ಇದರಲ್ಲಿ ಬಾಯ್ಸ್ ಕೂಡ ಗರ್ಲ್ಸ್ ಕೂಡ ಇಬ್ರು ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆನಾ. ಈ ನೋಟಿಫಿಕೇಶನ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಓಕೆನಾ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಓಕೆನಾ. ನಿಮ್ಗೆ ಏನೇ ಡೌಟ್ ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಓಕೆನಾ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬ್ನ ಓವರ್ ರಿವ್ಯೂ ನೋಡ್ತಾ ಹೋಗೋಣ ಏನಪ್ಪಾ ಅಂತ. ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಚೈತನ್ಯ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಏನಪ್ಪಾ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಓಕೆ. ಹಾಗೆ ಪೋಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ಗೆ ನಿಮಗೆ ಕಾನ್ಫರ್ಮ್ ಮಾಡಿದ್ದಾರೆ ಓಕೆ. ಹಾಗಾಗಿ ಟೋಟಲ್ ವೇಕೆನ್ಸಿಗಳು ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ ಆ ಬ್ಯಾಂಕ್ ಕಡೆಯಿಂದ ನಿಮಗೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಟೋಟಲ್ ಆಗಿ 10 ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಓಕೆ. ಹಾಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಯಾವ ಊರಲ್ಲಿ ನಿಮಗೆ ಜಾಬ್ ಮಾಡಬೇಕಪ್ಪ ಅಂದ್ರೆ ನಿಮಗೆ ವಿಜಯಪುರದಲ್ಲಿ ಏನಪ್ಪಾ ಇದು ಜಾಬ್ ಲೊಕೇಶನ್ ಆಗಿರುತ್ತೆ ಓಕೆ. ಇದನ್ನ ಹೇಗೆ ಅಪ್ಲೈ ಮಾಡಕಪ್ಪ ಅಂತ ನೀವು ಯಾವುದೇ ತರ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು ಓಕೆನಾ. ಆಫ್ಲೈನ್ ಅಪ್ಲೈ ಮಾಡಕ್ಕೆ ನಿಮ್ಗೆ ಡೈರೆಕ್ಟ್ ಅಲ್ಲಿ ಕೊಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅವ್ರು ಕೊಟ್ಟಿರೋ ಅಡ್ರೆಸ್ ನೀವು ಪೋಸ್ಟ್ ಮಾಡಿದ್ರೆ ಸಾಕು, ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಪೋಸ್ಟ್ ಮಾಡಿದ್ರೆ ಸಾಕು ಓಕೆ. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಈ ಜಾಬ್ ಮಾಡ್ತಾ ಹೋದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವ್ದಾದ್ರು ಒಂದು ಏನಪ್ಪಾ ಎಸ್ ಎಲ್ ಸಿ ಗ್ರಾಜುಯೇಟ್ ಇಲ್ಲ MCOM, MSc, BA, BBA, BE ಪ್ರಿಫರ್ಡ್ ಯಾವ್ದಾದ್ರು ಒಂದು ನೀವು ಏನಪ್ಪ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದು ಓಕೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದೀನಲ್ವಾ, ನೀವು ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು ಓಕೆ. ಹಾಗೆ ಏಜ್ ಲಿಮಿಟ್ ಎಷ್ಟಪ್ಪ ಈ ಜಾಬ್ ಅಪ್ಲೈ ಮಾಡಕ್ಕೆ ನೋಡೋದಾದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರ್ಬೇಕು ಓಕೆ. ನೀವು 18 ವರ್ಷದಿಂದ 35 ವರ್ಷ ಒಳಗಿದ್ದರು ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡೋದು ಓಕೆ. ನೀವು 17 ವರ್ಷ ಇದ್ರೂ ಅಪ್ಲೈ ಮಾಡೋಕ್ಕಾಗಲ್ಲ, 18 ವರ್ಷ ಆಗಿರಬೇಕು. 18 ವರ್ಷದಿಂದ 35 ವರ್ಷ ನೀವು ಕಂಪಲ್ಸರಿ ಆಗಿ ಎಲಿಜಿಬಲ್ ಇರಲೇಬೇಕು ಓಕೆನಾ. ಹಾಗಿದ್ರೆ ಮಾತ್ರ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಓಕೆ. ಈ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಓಕೆ, 35 36 ಇದ್ದರು ಅಪ್ಲೈ ಮಾಡ್ಬೋದಾ, 38 ಅಪ್ಲೈ ಅಂತ ಕೇಳ್ತಾರೆ ಓಕೆನಾ. ಹಾಗಾಗಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಏನಪ್ಪ ನಿಮಗೆ 18 ವರ್ಷ ಆಗಿದ್ರೆ ಅಪ್ಲೈ ಮಾಡಿ. ನಿಮ್ಗೆ ಲಾಸ್ಟ್ 35 ವರ್ಷ ಇದ್ರು ಅಪ್ಲೈ ಮಾಡೋಕೆ, ನಿಮಗೆ 36 ವರ್ಷ ಆದ್ರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡಕ್ ಆಗೋದಿಲ್ಲ ಓಕೆ. ಹಾಗಾಗಿ ಏಜ್ ಲಿಮಿಟ್ ಒನ್ ಟೈಮ್ ಕರೆಕ್ಟ್ ಆಗಿ ನೋಡ್ಕೊಂಡಿರೋ ಓಕೆ. ಹಾಗೆ ಏನಪ್ಪಾ ಅಂದ್ರೆ ಕೆಟಗರಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓಕೆನಾ. OBC ಕೆಟಗರಿ ಏನಪ್ಪಾ ನಿಮಗೆ 3 ವರ್ಷಗಳು ಏನಪ್ಪಾ ಅಂದ್ರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆ SC ST ಕೆಟಗರಿಗೆ ಏನಪ್ಪಾ ನಿಮಗೆ 5 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ ಓಕೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ನೋಡೋದಾದ್ರೆ ಈ ಕೆಟಗರಿ ನೋಡೋದಾದ್ರೆ ನಿಮಗೆ ಜನರಲ್ ಮತ್ತು OBC ಕೆಟಗರಿ ಏನಪ್ಪಾ ನಿಮಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆ. ಹಾಗೆ SC ST ಕೆಟಗರಿ ಏನಪ್ಪಾ ನಿಮಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆನಾ. ಇದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಓಕೆ. ಅಪ್ಲಿಕೇಶನ್ ಫೀಸ್ ನೀವು ಅವು ಕೂಡ ಪ್ಲೇ ಮಾಡೋಕೆ ಅವಶ್ಯಕತೆ ಇರುತ್ತೆ ಓಕೆ. ನೀವು SC ST ಕೆಟಗರಿ ಆದರೆ 500 ರೂಪಾಯಿ, ಜನ ಕೆಟಗರಿ ಆದರೆ ನಿಮಗೆ 1000 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ಇರುತ್ತೆ ಓಕೆ. ಹಾಗೆ ಸ್ಯಾಲರಿ ಬಂದ್ಬಿಟ್ಟು ಎಷ್ಟಿರುತ್ತಪ್ಪ ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು 19,000 ಏನಪ್ಪಾ ಅಂದ್ರೆ 52,000 ರೂಪಾಯಿ ಮಂತ್ಲಿ ಸ್ಯಾಲರಿ ಕೊಡ್ತಾರೆ ಓಕೆ. ನಿಮಗೆ 19,000 ಕೊಡಲ್ಲ, ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ಕೊಡ್ತಾರೆ ಓಕೆ. ನೀವು SLC ಮೇಲೆ 19,000 ಕೊಡಬಹುದು, PUC ಮೇಲೆ ಒಂದು 25-30 ಕೊಡ್ತಾರೆ. ಡಿಗ್ರಿ ಮೇಲೆ ನೀವೇನು ಅಪ್ಲೈ ಮಾಡಿದ್ರೆ ನಿಮಗೆ 50,000 ರೂಪಾಯಿ ಸಂಬಳ ಕೊಡ್ತಾರೆ. ಈ ತರ ನಿಮಗೆ ಅಮೌಂಟ್ ನ ಡಿವೈಡೆಡ್ ಮಾಡ್ತಾ ಹೋಗ್ತಾರೆ ಓಕೆ. ಅದಾದ್ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ನಡೀತಾರಪ್ಪ ನೋಡ್ತಾರೆ. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ ಓಕೆ. ನಿಮಗೆ ಆನ್ಲೈನ್ ಇಲ್ಲ ಫಿಸಿಕಲ್ ಏನಪ್ಪಾ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಸೆಲೆಕ್ಷನ್ಗೆ ಕರೀತಾರೆ, ಕಾನ್ಫರ್ಮ್ ಮಾಡ್ತಾರೆ ಓಕೆ. ನೀವು ಇಂಟರ್ವ್ಯೂ ಕೊಡಬೇಕು. ಇಂಟರ್ವ್ಯೂ ಒಳಗೆ ಪಾಸ್ ಆದ್ರೆ ಏನಪ್ಪಾ ನಮಗೆ ಜಾಬ್ಗೆ ಕರ್ಕೊಂತಾರೆ ಓಕೆ. ಇದಿಷ್ಟು ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಆಯ್ತು ಓಕೆ. ಹಾಗೆ ನಾವು ಯಾವಾಗ ಅಪ್ಲೈ ಮಾಡಕ್ ಆಗಬೇಕಪ್ಪ ಸರ್ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗತ್ತಪ್ಪ ಅಂದ್ರೆ ಅಲ್ಲಿ ಫೆಬ್ರವರಿ 15ನೇ ತಾರೀಕು ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಓಕೆ. ಆಲ್ರೆಡಿ ನಿಮಗೆ ಇವತ್ತಲ್ಲೇ 27-28 ಇರಬೇಕು ಓಕೆ. ಆಲ್ರೆಡಿ ಇವತ್ತು 27 ಡೇಟ್ ಓಕೆ. ಹಾಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 10ನೇ ತಾರೀಕು ಮಾರ್ಚ್ ನಿಮಗೆ ಲಾಸ್ಟ್ ಡೇಟ್ ಆಗಿದೆ. ಏನು ಸುಮಾರು ನಿಮ್ಗೆ ಏನಪ್ಪಾ ಅಂದ್ರೆ ಇವತ್ತು 27 ಅಂದ್ರೆ ಇನ್ನು ಏನಪ್ಪಾ 13 ದಿನ ಇನ್ನು 13 ಡೇ ಏನಪ್ಪಾ ರಿಮೈನಿಂಗ್ ಟೈಮ್ ಓಕೆ. ಅಷ್ಟು ನೀವೇನಪ್ಪಾ ಅಂದ್ರೆ ನೀವು ಅಲ್ಲಿ ಕೊರಿಯರ್ ಎಲ್ಲ ಪೋಸ್ಟ್ ಮಾಡಬೇಕು. ಈಗ ಯಾವ ತರ ನಾವು ಅಪ್ಲಿಕೇಶನ್ ಹಾಕಬೇಕು, ಯಾವ ತರ ಕೊಡಬೇಕು ನೋಡೋದಾದ್ರೆ ನೀವು ಒನ್ ಟೈಮ್ ಅಫಿಷಿಯಲ್ ಆಗಿ ವೆಬ್ಸೈಟ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಏನಪ್ಪಾ ಅಂದ್ರೆ ಆ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ನೀವು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಏನ್ ಮಾಡಕಪ್ಪ ಅಂದ್ರೆ ನೀವು ಅಲ್ಲಿ ಕೊಟ್ಟಿರುವ ಫುಲ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಏನು ಫಿಲ್ ಇನ್ ದ ಬ್ಯಾಂಕ್ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡ್ತಾ ಹೋಗಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಟ್ಯಾಚ್ ಮಾಡಬೇಕು. ನಿಮ್ಗೆ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಹಾಗೆ ನಿಮ್ದು
ಡೊಮಿಸೈಲ್ ಸರ್ಟಿಫಿಕೇಟ್ ಅಂದರೆ ಮನೆ ವಾಸಸ್ಥಳ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲ ನಿಮ್ಮ ತಂದೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ನೀವು ಅದನ್ನೆಲ್ಲ ನೀವು ಅಟ್ಯಾಚ್ ಮಾಡಬೇಕು. ಅದು ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡಬೇಕು. ಓಕೆನಾ, ನೀವು ಯಾವುದೇ ಥರ ಒರಿಜಿನಲ್ ಮಾಡಂಗಿಲ್ಲ. ಓಕೆನಾ, ಎಲ್ಲ ನೀವು ಈ ಡಾಕ್ಯುಮೆಂಟ್ ಎಲ್ಲ ಜೆರಾಕ್ಸ್ ಅಲ್ಲಿ ಮಾಡಬೇಕು. ಓಕೆನಾ, ಮತ್ತು ನೀವು ಒರಿಜಿನಲ್ ಮಾಡಿದ್ರೆ ನಿಮ್ದು ರಿಸ್ಕ್ ನೋಡಿ. ಓಕೆನಾ, ಹಾಗಾಗಿ ಎಲ್ಲವನ್ನು ಜೆರಾಕ್ಸ್ ತಗೊಂಡು ಎಲ್ಲವನ್ನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಎಲ್ಲವನ್ನು ಪೋಸ್ಟ್ ಮಾಡಬೇಕು. ಓಕೆನಾ, ಯಾವ ಅಡ್ರೆಸ್ಸಿಗೆ ನಾವು ಪೋಸ್ಟ್ ಮಾಡೋದಾದ್ರೆ ಅಡ್ರೆಸ್ ಬಂದ್ಬಿಟ್ಟು ಚೈತನ್ಯ ಮಹಿಳಾ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್, ಮೀನಾಕ್ಷಿ ಕ್ರೌನ್ ಮಿದ್ರ ಗಲ್ಲಿ, ವಿಜಯಪುರ ಅಂತ. ಓಕೆನಾ, ಇದು ಒಂದು ಅದು ಏನಪ್ಪಾ ಅಂದ್ರೆ ಆ ಬ್ಯಾಂಕಿಂದ ಅಡ್ರೆಸ್ ಆಗಿರೋದು. ಓಕೆನಾ, ಈ ಅಡ್ರೆಸ್ ನೀವೇನಪ್ಪಾ ಅಂದ್ರೆ ನಿಮ್ದೆಲ್ಲ ಡಾಕ್ಯುಮೆಂಟ್ನು ಪೋಸ್ಟ್ ಮಾಡಬೇಕು. ಓಕೆನಾ, ನೀವು ಹೋಗಿ ಕೊಡಬೇಕಂತ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ನೀವು ಪೋಸ್ಟ್ ಮಾಡಿದ್ರೆ ಸಾಕು. ಓಕೆನಾ, ಅದು ಆ ಪೋಸ್ಟ್ಗೆ ತಲುಪ್ತದೆ. ಓಕೆನಾ, ಸ್ವಲ್ಪ ಲೇಟ್ ಆದ. ಓಕೆ, ನೀವು ಈಗ ಅಡ್ರೆಸ್ ಕೊಟ್ಟಿರಿ, ಈಗ ಅಡ್ರೆಸ್ ಏನಪ್ಪಾ ಅಂದ್ರೆ ಪೋಸ್ಟ್ ಮಾಡಿದ್ರೆ ಆಯ್ತು. ಓಕೆನಾ, ಅಡ್ರೆಸ್ಗೆ ಹೋಗುತ್ತೆ. ಓಕೆನಾ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಡ್ರೆಸ್ ಮತ್ತೆ ಲಾಂಗ್ ಅಡ್ರೆಸ್ಗೆ ಮತ್ತೆ ಕಳಿಸಿದ್ದಾರೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ಏನಪ್ಪಾ ಅಂದ್ರೆ ಚೈತನ್ಯ ಮಹಿಳಾ ಬ್ಯಾಂಕ್ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೇನೆ. ಓಕೆ, ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದಿಷ್ಟು ಈ ಜಾಬ್ ಬಗ್ಗೆ ಆಯ್ತು. ಓಕೆ, ಆಮೇಲೆ ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್ ಲಿಂಕ್ಸ್ ಬಗ್ಗೆ ಮಾತಾಡೋಣ. ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದೇನೆ, ಹಾಗೆ ನೋಟಿಫಿಕೇಶನ್ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ, ಹಾಗೆ ನಮ್ಮದು ಏನಪ್ಪಾ ಇದಿಷ್ಟು ಫಿಲ್ ಮಾಡಿ ನೀವು ಪೋಸ್ಟ್ ಮಾಡೋದು. ಓಕೆ, ಹಾಗೆ ನಮ್ಮದು ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಓಕೆನಾ, ಅಲ್ಲಿ ನಾನು ಡೈಲಿ ಅಪ್ಡೇಟ್ ಯಾವುದೇ ಒಂದು ಅಪ್ಡೇಟ್ ಬಂದು ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಓಕೆ, ಕೆಲವೊಂದು ಎಲ್ಲ ವೀಡಿಯೋ ಮಾಡೋಕೆ ಆಗೋದಿಲ್ಲ, ಹಾಗಾಗಿ ನಾನು ಏನಪ್ಪ ಅಲ್ಲಿ ಬಂದರೆ ಅಪ್ಡೇಟ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಇಲ್ಲ ವಾಟ್ಸ್ಆಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹೋಗಿ ನೀವು ಅಲ್ಲಿ ಜಾಯ್ನ್ ಆಗಿ. ಓಕೆನಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಈ ಜಾಬ್ ಬಗ್ಗೆ ಆಯ್ತು. ಓಕೆನಾ, ಇನ್ನೊಂದು ಏನಪ್ಪಾ ಅಂದ್ರೆ ಅಪ್ಲೈ ಬಿಫೋರ್ ಲಾಸ್ಟ್ ಡೇಟ್, ರೀಡ್ ಅಫಿಷಿಯಲ್ ನೋಟಿಫಿಕೇಶನ್ ಕೇರ್ಫುಲಿ, ಡೂ ನಾಟ್ ವೇಟ್ ಲಾಸ್ಟ್ ಡೇಟ್. ಏನಪ್ಪಾ ಅಂದ್ರೆ ನೀವು ಲಾಸ್ಟ್ ಡೇಟ್ ಬಟ್ ಏನಪ್ಪಾ ಅಂದ್ರೆ ವೇಟ್ ಮಾಡಬೇಡಿ. ಓಕೆನಾ, ಏನಪ್ಪಾ ವೇಟ್ ಮಾಡಕ್ ಹೋಗಬೇಡಿ. ಓಕೆನಾ, ಅಫಿಷಿಯಲ್ ನೋಟಿಫಿಕೇಶನ್ ಒನ್ ಟೈಮ್ ಕಂಪ್ಲೀಟ್ ಆಗಿ ಓದಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನೀವು ಕಂಪ್ಲೀಟ್ ಆಗಿ ಓದಿ. ಆಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಡೇಟ್ ವರೆಗೆ ನೀವಪ್ಪ ಯಾವುದೇ ತನಕ ವೇಟ್ ಮಾಡಬೇಡಿ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನೇಮಕಾತಿ ಏನಪ್ಪಾ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಈ ವಿಡಿಯೋ ನಿಮಗೆ ಏನು ಇಷ್ಟ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ನಿಮ್ದು ಏನಾದ್ರು ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.